Hello future engineers, welcome to the new video. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬ ಜನ ತುಂಬ ಡೌಟ್ಸ್ ಕೇಳ್ತಿದ್ರು. ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನು ಹೇಳಿದ್ರು ಅರ್ಲಿಯರ್ ನೋಟಿಫಿಕೇಶನ್ ಅಲ್ಲಿ ಅಂದರೆ ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು, ಆಪ್ಷನ್ನ ಹೊಸದಾಗಿ ಸೇರಿಸಬಹುದು ಅಂತ ಹೇಳಿದ್ರು. ಹೊಸದಾಗಿ ಸೇರಿಸಬಹುದು ಅಂದರೆ ನೀವು ಎಲ್ಲಿ ಬೇಕಾದರೂ ಸೇರಿಸಬಹುದು. ಹೈಯರ್ ಆರ್ಡರು, ಲೋ ಆರ್ಡರು, ಫಸ್ಟ್ ರೌಂಡಲ್ಲಿ ಡಿಲೀಟ್ ಮಾಡಿರೋದು, ಇನ್ನು ಯಾವ್ದು ಬೇಕಾದ್ರೂ ಹೊಸದಾಗಿ ಸೇರಿಸ್ಕೋಬಹುದು. ಈಗಿರೋ ಆಪ್ಷನ್ಸ್ ಎಲ್ಲ ಬೇಕಾದ್ರೆ ಡಿಲೀಟ್ ಮಾಡಿ ಹೊಸದಾಗಿ ಮತ್ತೆ ಎಲ್ಲೇ ಎಂಟ್ರಿ ಮಾಡಿ. ಬಟ್ ನೀವು ಎಂಟ್ರಿ ಮಾಡೋವಂಥ ಆಪ್ಷನ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅವ್ರು ಸೀಟ್ ಕೊಟ್ಟರೆ ನೀವು ಖಂಡಿತ ಹೋಗಿ ಅಡ್ಮಿಟ್ ಆಗುವಂಥದ್ದು ಇರಬೇಕು. ಸರ್ ನಾನು ಫಸ್ಟ್ ರೌಂಡಲ್ಲಿ ಡಿಲೀಟ್ ಮಾಡಿದ್ದೆ, ಅದನ್ನು ಆ್ಯಡ್ ಮಾಡ್ಬೋದಾ? ಸೆಕೆಂಡ್ ರೌಂಡಲ್ಲಿ ನಾನು ಚಾಯ್ಸ್ 3 ಕೊಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ಬೋದಾ? ಏನು ಬೇಕಾದರೂ ಆ್ಯಡ್ ಮಾಡ್ಬೋದು. ಎಷ್ಟು ಕಾಲೇಜು, ಎಷ್ಟು ಕೋರ್ಸಸ್ ಬೇಕಾದರೂ ನೀವು ಆ್ಯಡ್ ಮಾಡಬಹುದು ನಿಮ್ಮ ಪ್ರಯಾರಿಟಿ ಆರ್ಡ್ರಲ್ಲಿ. ಆಮೇಲೆ ನೀವು ಪ್ರಯಾರಿಟಿ ಆರ್ಡ್ರಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ ಅಂತ ಏನೂ ಇಲ್ಲ. ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಗಳನ್ನು ನಮೂದಿಸಿರಬಹುದು. ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ನಿಮ್ಮ ರ್ಯಾಂಕ್ ಆದಮೇಲೆ ಇರ್ತಾರಲ್ಲ, ಅವರು ಆಪ್ಷನ್ ಎಂಟ್ರಿ ಮಾಡಿ ಆಲ್ರೆಡಿ ಅವ್ರಿಗೆ ಸೀಟು ಅಲಾಟ್ ಆಗಿ ಅಡ್ಮಿಷನ್ನು ತಗೊಂಡು ಇರಬಹುದು. ಸೊ ಈಗ ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡಿಕೊಂಡು ಕಟ್ ಆಫ್ ಎಲ್ಲೋ ಇದೆ, ನನ್ನ ರ್ಯಾಂಕ್ ಚೆನ್ನಾಗಿದೆ, ಖಂಡಿತ ಸಿಗುತ್ತೆ ಅಂತ ಏನೂ ಇಲ್ಲ. ಯಾಕೆಂದರೆ ಎಲ್ಲರೂ ಹುಡುಗರು ಅಡ್ಮಿಟ್ ಆಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಖಂಡಿತ ಸಿಗುತ್ತೆ ಅಂತ ಏನೂ ಇಲ್ಲ. ಸೊ ಒಂದು ವಿಷಯ ನಿಮ್ಗೆ ಹೇಳ್ತೀನಿ, ಯಾವ ಕಾಲೇಜ್ ಬೇಕಾದರೂ ಆ್ಯಡ್ ಮಾಡ್ಬೋದು, ಯಾವ ಕೋರ್ಸ್ ಆದರೂ ಆ್ಯಡ್ ಮಾಡ್ಬೋದು, ಯಾವ ಪ್ರಯಾರಿಟಿಯಲ್ಲಾದರೂ ಆ್ಯಡ್ ಮಾಡ್ಬೋದು. ಪ್ರಯಾರಿಟಿ 1, ಪ್ರಯಾರಿಟಿ 2, ಪ್ರಯಾರಿಟಿ 100 ಎಲ್ಲಿ ಬೇಕಾದರೂ ಆ್ಯಡ್ ಮಾಡಬಹುದು. ಯಾವ ಕಾಲೇಜ್ ಆದರೂ ಸರಿ, ನೀವು ಡಿಲೀಟ್ ಮಾಡಿರೋದು ಆದರೂ ಸರಿ, ರಿಜೆಕ್ಟ್ ಮಾಡಿರೋದಾದರೂ ಸರಿ, ಎಷ್ಟು ಕಾಲೇಜ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಅಲಾಟ್ ಆದರೆ ನೀವು ಖಂಡಿತ ಯಾವುದೇ ರೀಸನ್ನು ಎಕ್ಸ್ಕ್ಯೂಸು ಕೊಡದೆ ಹೋಗಿ ಅಡ್ಮಿಟ್ ಆಗಬೇಕಾಗುತ್ತೆ ಅನ್ನೋದು. ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಫ್ರೆಶ್ ಆಪ್ಷನ್ ಎಂಟ್ರಿ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತುಂಬ ಜನ ಕೇಳ್ತಿದ್ದಾರೆ, ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ, ಯಾಕೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ. ಅರ್ಲಿಯರ್ ವಿಡಿಯೋದಲ್ಲೂ ಹೇಳಿದ್ದೀನಿ, ನೀವು ವಿಡಿಯೋದಲ್ಲಿ ಫುಲ್ ನೋಡೋದು ಇಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಯಾವಾಗ ಬಿಡ್ತಾರೆ? ಸೆಕೆಂಡ್ ರೌಂಡು ಕಂಪ್ಲೀಟ್ ಆಗಬೇಕು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದ ಮೇಲೆ KE ಅವರಿಗೆ ನೋಡ್ತಾರೆ ಎಷ್ಟು ಸೀಟ್ಸ್ ಉಳಿದಿದೆ, ಯಾವ ಕಾಲೇಜಲ್ಲಿ ಉಳಿದಿದೆ, ನಿಮ್ಮ ಗಮನಕ್ಕೂ ತರ್ತಾರೆ. ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ, ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟಿದೆ, SNQ ಕೋಟಾದಲ್ಲಿ ಎಷ್ಟಿದೆ, ಟೋಟಲ್ ಎಷ್ಟಿದೆ ಅಂತೆಲ್ಲ ನಿಮ್ಮ ಗಮನಕ್ಕೆ ತರ್ತಾರೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತಾರೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅವರೇ ಹೇಳ್ತಾರೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲದೆ ಇರೋ ಸೀಟು ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಬಿಕಾಸ್ ಆಫ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ. ಹಾಗಾಗಿ ನಿಮ್ಗೆ ಯಾವ ಕಾಲೇಜ್ ಬೇಕು ಅನ್ಸುತ್ತೋ ಆ ಕಾಲೇಜೆಲ್ಲ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ತಪ್ಪು ಮಾಡಿರೋ ಥರ ಮಾಡಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸ್ವಲ್ಪ ಕ್ಲಿಯರ್ ಇರಲಿ ನಿಮ್ಮ ಮೈಂಡು. ಯಾವ ಕಾಲೇಜು ಹಾಕ್ತೀರಾ, ಯಾವ ಪ್ರಯಾರಿಟಿಯಲ್ಲಿ ಹಾಕ್ತೀರಾ ನೋಡಿಕೊಂಡು ಅಡ್ಮಿಷನ್ ತಗೋಬೇಕಾಗತ್ತೆ. ಸೊ ಇಷ್ಟು ನಿಮ್ಮ ಗಮನದಲ್ಲಿರಲಿ. ಸೆಕೆಂಡ್ ರೌಂಡ್ ಮುಗೀಲಿ. ಇನ್ನು ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಐ ವಿಲ್ ಟ್ರೈ ಟು ಕ್ಲಾರಿಫೈ ಇಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.